ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕರಾದಂಥ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿನವರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತಮ್ಮ ಸ್ವಗ್ರಾಮವಾದ ಬೀರಪ್ಪನಹಳ್ಳಿಗೆ ಭೇಟಿ ನೀಡಿ ಊರಿನ ಗ್ರಾಮಸ್ಥರೊಡನೆ ದೇವರಿಗೆ ಪೂಜೆ ಸಲ್ಲಿಸಿದರು. ಇದಾದ ಬಳಿಕ ತಲಕಾಯಲಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸಿ ಆ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಪಡೆದು ತದನಂತರ ಬ್ರಾಹ್ಮಣರ ಟ್ರಸ್ಟ್ಗೆ ದೇಣಿಗೆ ನೀಡಿದರು. नरसिंहमूर्ति नाम देश्य अनुराध नक्षत्र वृश्चिक राशि जातस्य मंजुळा नाम्यः मकान सिंह राशि जातस्य निरंजन नाम देश्य अनुराध नक्षत्र वृश्चिक राशि जातस्य विद्याश्री नाम्यः मृगशिरा नक्षत्र वृषभ राशि जातस्य मीनाक्षी नाम्यः सहकुटुम्बानां क्षेमस्थैर्य विजयवैर्यायुर्विश्वर्याविरुद्ध्यर्थं मनसा विष्ट सकल कार्य विजय प्राप्त्यर्थं पुत्रपौत्राभिवृद्ध्यर्थं लक्ष्मी वेंकटरमण स्वामी संपूर्ण अनुग्रहता सिद्ध्यर्थं स्वामिनः दिव्य सन्निधौ माध्यानि कालादनाङ्गाष्टोत्तर शतदिव्यनाम पूजां च करिष्ये. श्री भगवदाज्ञया देवाय नमः, ओं प्रद्युम्नाय नमः, ओं अनिरुद्धाय नमः, ओं पुरुषोत्तमाय नमः, ओं शिवाय नमः, नरसिंहाय नमः, ओम अच्युताय नमः, ओम जनार्दनाय नमः, ओम उपेन्द्राय नमः, ओम हरिये नमः, ओम श्री कृष्ण. ಸರ್, ಇವತ್ತು ವಿಶೇಷತೆ ಈ ಗಣೇಶ ಹಬ್ಬದ ಪ್ರಯುಕ್ತ ಮೊದಲಿಗೆ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಎಲ್ರಿಗೂ. ಇವತ್ತು ವಿಶೇಷ ಸರ್, ಇವತ್ತೇನು ಮಾಧ್ಯಮ ಮಿತ್ರರಿಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯ. ಮತ್ತು ಇಲ್ಲಿ ಈ ತಲಕಾಯಲಬೆಟ್ಟದ ಬ್ರಾಹ್ಮಣ ಸಂಘ ವತಿಯಿಂದ ನಮಗೆ ಆಹ್ವಾನದ ಮೇರೆಗೆ ನಾವು ಬಂದಿರುತ್ತೇವೆ. ಇಲ್ಲಿ ಅವ್ರದ್ದು 50ನೇ ವರ್ಷದ ಸುವರ್ಣ ಸಂಭ್ರಮದ ಸಮ್ಮೇಳನ ನಡೆಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ಅವರು ಕೋರಿದ್ದಾರೆ. ಅದಕ್ಕೋಸ್ಕರ ಬಂದು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಗೆ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕೆಂದು ಇಷ್ಟಪಡ್ತೀನಿ ಸರ್. ಮತ್ತು ಬೀರಪ್ಪನಲ್ಲಿ ನರಸಿಂಹಮೂರ್ತಿ ಅವರು ಒಂದು ಕಡೆ ಉದ್ಯಮಿ ಅಂತಾರೆ, ಇನ್ನೊಂದು ಕಡೆ ಸಮಾಜ ಸೇವಕರಂತಾರೆ. ಎರಡು ಮತ್ತು ಸಮಾಜ ಸೇವಕರು ಸರ್. ಮುಂದಿನ ರೈತರು, ಓಕೆ ಸರ್, ಫಸ್ಟ್ ಹುಟ್ಟುತ್ತ ರೈತರು, ಆಮೇಲೆ ಇಡಿಸನ್ ಉದ್ಯಮಿ, ಆಮೇಲೆ ಸಮಾಜ ಸೇವೆ. ಇನ್ನು ಮುಂದಿನ 2028 ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡಬಹುದಾ? ಒಂದು ಕ್ವಶನ್ ಇದೆ. ಕ್ವಶನ್ ಆಲ್ರೆಡಿ ಮೊನ್ನೆ ಡಿಸ್ಕ್ಲೋಸ್ ಮಾಡಿದ್ದೀವಲ್ಲ. ಹೌದಾ? ನಾವಿರಲಿಲ್ಲ ಸರ್, ಅದರಿಂದ ನಮ್ಮ ಚಾನಲಲ್ಲಿ ಡಿಸ್ಕ್ಲೋಸ್ ಆಲ್ರೆಡಿ ಮಾಡಿದ್ದೀವಿ. 2028ಕ್ಕೆ ನಾವು MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಅಂತ ಆಲ್ರೆಡಿ. ಸರ್, ಯಾವುದಾದ್ರೂ ಬೇರೆ ಪಕ್ಷ ಕಡೆ ಒಲವು ಇದೆಯಾ, ಇಲ್ಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರಾ? ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರ್ತೀವಿ, ಆಮೇಲೆ ನಾವು ಹೇಳ್ತೀವಿ. ಖಂಡಿತ ಸರ್. ಶಿಡ್ಲಘಟ್ಟ ಜನತೆಗೆ ನಿಮ್ಮ ಕಡೆಯಿಂದ ಇವತ್ತು ಗಣೇಶ ಹಬ್ಬದ ಒಂದು ವಿಶೇಷತೆ ಏನಾದರೂ ಒಂದು ಶಿಡ್ಲಘಟ್ಟ ಜನತೆಗೆ, ಸಮಸ್ತ ನಾಡಿನ ಜನತೆಗೆ ಮತ್ತು ಶಿಡ್ಲಘಟ್ಟ ತಾಲೂಕು ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತು ಆ ಸಿದ್ಧಿ ಗಣಪತಿ ಸ್ವಾಮಿ ಮತ್ತು ವಿದ್ಯಾ ಗಣಪತಿ ಸ್ವಾಮಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಮತ್ತು ನಮ್ಮ ದೇಶ ಭಾರತ ಮಾತೆ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ನನ್ನ ಪ್ರಾರ್ಥನೆ. ಧನ್ಯವಾದ. ತಲಕಾಯಲಬೆಟ್ಟ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದ ನಂತರ
ನಾಚನಹಳ್ಳಿ, ಪಿಲ್ಲಗೊಂಡನಹಳ್ಳಿ ಇನ್ನೂ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರಿಸಿದರು. ಸಮಾಜ ಸೇವಕರು ನರಸಿಂಹಮೂರ್ತಿರವರಿಗೆ ಎಲ್ಲ ಗ್ರಾಮಗಳಲ್ಲಿ ವಿಶೇಷ ಆಹ್ವಾನ ಮಾಡಿ ಸನ್ಮಾನ ಮಾಡಿ ಪ್ರೀತಿ ತೋರಿಸುವ ಮೂಲಕ ನರಸಿಂಹಮೂರ್ತಿರವರ ಮೇಲೆ ಇರುವ ಅಭಿಮಾನವನ್ನು ತೋರಿಸಿದರು. ಇನ್ನು ವಿಶೇಷವಾಗಿ ನರಸಿಂಹಮೂರ್ತಿನವರು ತಮಟೆ ಡ್ಯಾನ್ಸ್ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಶಿಡ್ಲಘಟ್ಟ ಜನತೆಯ ಪರ ನಾವು ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದರು. ವರದಿ ನವೀನ್ ಗರುಡ. ದೂರ ಹೋಗ್ತಾ ಇರು. ಇನ್ಫಾರ್ಮ್ ಮಾಡಿ ಅದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಏನೇ ಇದ್ರೂ ಒಗ್ಗಟ್ಟಾಗಿ ಹೋಗೋಣ. ಇವಾಗ ನಾವು ನಮ್ಮನ್ನು ಕರೆದಿದ್ದಕ್ಕೆ ಇಲ್ಲಿವರೆಗೂ ಬಂದು ತುಂಬ ಖುಷಿ ಆಯಿತು. ನಿಮ್ಮ ಊರಿನ ಜನರು ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನೀಗ ಇಲ್ಲಿ ಬಂದು ನಿಮ್ಮ ಮುಂದುಗಡೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ 1998ರಲ್ಲಿ ಆಯಿತಾ, ನಾನೊಂದು ರೆಸ್ಯೂಮ್ ಹಿಡ್ಕೊಂಡು ಬೆಂಗಳೂರೆಲ್ಲ ಅಲಿತಾ ಇದ್ದೆ, ಕೆಲಸ ಬೇಕು ಅಂತೇಳಿ. ಓಕೆ, ಬೆಂಗಳೂರೆಲ್ಲ ಅಲಿದುಕೊಂಡು ವಾಪಸ್ ಬಂದೆ. ಆವಾಗ ನಮ್ಮ ತಂದೆಯವರು ಇಲ್ಲೇ ನಮ್ಮದು ಕಾಚಹಳ್ಳಿ ಹತ್ರ ಸ್ವಲ್ಪ ಜಾಗ ಇದೆ, ಒಂದು 15ರಿಂದ 20 ಎಕರೆ. ಮತ್ತು ಬೀರಪ್ಪನಹಳ್ಳಿಯಲ್ಲೂ ಇದೆ, ಮತ್ತು ಕದನಾಯಕನಹಳ್ಳಿಯಲ್ಲೂ ಇದೆ ನಮ್ಮದು ಜಮೀನು, ಮತ್ತು ದೇವರಮಳ್ಳೂರ ಹತ್ರನೂ ಇದೆ ಜಮೀನು. ಎಲ್ಲ ಕಡೆ ಸೇರಿ ಆಯಿತಾ ಹತ್ರ ಒಂದು 136 ಜನ ಕೆಲಸ ಮಾಡ್ತೀನಿ. ಈಗ ನಮ್ಮ ತಂದೆಯವರು ಒಂದೇ ಹೇಳಿದ್ದು ಆಯಿತಾ, ನಾನು ಅನ್ಎಜುಕೇಟೆಡ್ಡು, ನಾನು 136 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. 1973ರಲ್ಲೇ ನಮ್ಮ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.